ಮಾತನಾಡೋ ವಿಚಾರ ಜೆಡಿಎಸ್ ನಿಂದ ರೈತರಿಗಂತೂ ಎಕ್ಸ್ಪೆಕ್ಟೇಷನ್ಗಳು ಪ್ರತಿ ಬಾರಿ ಬಜೆಟ್ ಅಲ್ಲೂ ಇರುತ್ತೆ, ಎಲ್ಲೂ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಿಲ್ಲ ಅನ್ನೋದು. ಅದು ಬಿಜೆಪಿ ಗೌರ್ಮೆಂಟ್ ಇರ್ತಾನೂ ಅಷ್ಟೇ, ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಾನೂ ಅಷ್ಟೇ. ಕುಮಾರಸ್ವಾಮಿ ಅವರು ಸಾಲ ಮನ್ನಾದ ಪ್ರಯತ್ನ ಮಾಡಿದ್ರು, ಅದಕ್ಕೆ ಸಪೋರ್ಟ್ ಸಿಗ್ತಿಲ್ಲ ಅಂತೇಳಿ ನೀವು ಹೇಳಿದ್ರಿ ಆಗ. ಬಟ್ ಈ ಬಾರಿ ರೈತರಿಗೆ ವಿಶೇಷವಾಗಿ ನಿಮ್ಮ ಪಕ್ಷದಿಂದ ಏನ್ ನಿರೀಕ್ಷೆ ಇದೆ ಈ ಬಜೆಟ್ನಲ್ಲಿ? ನಾನು ವಿಶೇಷವಾಗಿ ಆರ್ಥಿಕ ತಜ್ಞರ ಮಾತುಗಳನ್ನ ಕೇಳಿಸ್ಕೊಂಡಿದ್ದೇನೆ. ಆರ್ಥಿಕ ತಜ್ಞರು ಹೇಳುವ ಮಾತುಗಳು ಹೇಗಿದೆ ಇವತ್ತು ಪ್ರಸ್ತುತ ರಾಜಕಾರಣದಲ್ಲಿ ಅಂದ್ರೆ, ಬೇವಿನ ಮರದಲ್ಲಿ ಜೇನುಗೂಡು ಹೋಗಿ ಕಟ್ಕೊಳ್ಳೋ ತರ ಇದೆ. ಹೇಳೋದಿಕ್ಕೆ ಬೇವಿನ ಮರ, ಅದರಲ್ಲಿ ಜೇನುಗೂಡು ಹೋಗಿ ಕಟ್ಕೊಳ್ಳೋ ತರ ಇವತ್ತು ಆರ್ಥಿಕ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಸಿದ್ದರಾಮಯ್ಯನವರು 15ನೇ ಬಾರಿಗೆ ನಮ್ಮ JP ಹೇಳಿದ್ರು, ಉತ್ತಮವಾದಂಥ ಬಜೆಟ್ ಅನ್ನ ಮುಂಗಡ ಪತ್ರವನ್ನ ಇವತ್ತು ಮಾಡೋರಿದ್ದಾರೆ ಅಂತ ಹೇಳಿ ನನ್ನ ಸ್ನೇಹಿತರು ಹೇಳಿದ್ರು, ನೀವು ಹೇಳಿದ್ರಿ. ಲಾಸ್ಟ್ ಟೈಮ್ 3.27 crores ಬಜೆಟ್ ಅನ್ನ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಏನು ಅಂತ ಹೇಳಿದ್ರೆ, ಅದಕ್ಕಿಂತ ಹೆಚ್ಚಾಗಿ 3.80 lakhs crores ಅನ್ನು ನಾವು ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತೇಳಿ ಅವರ ಆರ್ಥಿಕ ಸಲಹೆಗಾರ ರಾಯಾರೆಡ್ಡಿ ಅವರು ಹೇಳಿದ್ದಾರೆ. ನನಗೆ ದೊಡ್ಡದಾಗಿ ಇವತ್ತಿಗೂ ಸಹ ನಗು ಬರುತ್ತೆ. ನನ್ನ ಸಿದ್ದರಾಮಯ್ಯನವರು ನೀವು ಮುಂದುವರಿಸಿ, ಬಹಳ ಅದ್ಭುತ ವಾಗ್ಜರಿ ಇದೆ ನಿಮಗೆ, ನಿಮ್ಮ ವಾಯ್ಸ್ ಬಹಳ ಚೆನ್ನಾಗಿದೆ. 2024-25ನೇ ಬಜೆಟ್ ಅನುಮೋದನೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ತು. ಅದೊಂದು ಪ್ರೋಟೋಕಾಲ್. 2024-25ನೇ ಬಜೆಟ್ಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಇನ್ನು ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ 10 ಗಂಟೆ 15 ನಿಮಿಷಕ್ಕೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರಂತೆ. ಅದು ಬೇರೆ ಡಿಬೇಟ್ ವಿಚಾರ, ಅಲ್ಲಿಗೆ ಹೋಗೋದು ಬೇಡ. ಮಹೇಶ್ ಅವರ ಕಂಟಿನ್ಯೂ ಮಾಡಿ. ನಾನು ಈಗ ಮಾತನಾಡಬೇಕಾದ್ರೆ ಕೇಳಿಸ್ಕೊಂಡೆ, ಏನು ರಾಯಾರೆಡ್ಡಿ ಅವರು ಹೇಳ್ತಾರೆ, ವಿತ್ತೀಯ ಶಿಸ್ತನ್ನ ಕಾಪಾಡಿಕೊಂಡು ಸಿದ್ದರಾಮಯ್ಯನವರು GSTP ಗಾತ್ರದ 25% ಆಧಾರವಾಗಿಟ್ಕೊಂಡು ಸುಮಾರು 80ರಿಂದ 85 ಸಾವಿರ ಕೋಟಿ ರೂಪಾಯಿಗಳನ್ನ ಈ ಬಾರಿ ಸಾಲ ಮಾಡ್ತಾರೆ ಅಂತೇಳಿ ಹೇಳಿದ್ರು. ಮೇಡಮ್, ಐ ವಿಲ್ ಚಾಲೆಂಜ್, ನೀವು ಇದನ್ನ ದಯವಿಟ್ಟು ಹೇಳಿ, ನಿಮ್ಮಿಬ್ಬರನ್ನ ಸೇರಿಸ್ಕೊಂಡು ಸಾಲ ಮಾಡುತ್ತೆ ಆದ್ರೆ 80 ಸಾವಿರ ಕೋಟಿ ರೂಪಾಯಿಯನ್ನ 1,05,000 ರೂಪಾಯಿ ಒಬ್ಬ ಬಡವನ ಮೇಲೆ ಸಾಲ ಬರುತ್ತೆ. ಏನೂ ತಿಳಿಯದೇ ಇರುವ ಈ ನಾಡಿನ ಬಡವನ ತಲೆಯ ಮೇಲೆ 1.5 ಲಕ್ಷ ರೂಪಾಯಿ ಸಾಲ. ನೀವು ಹಳೆ ಜನಸಂಖ್ಯೆ ಆಧಾರದ ಮೇಲೆ ಹೇಳ್ತಿದ್ದೀರಿ ಸರ್. 90,000 ಕೋಟಿ. ನಾನು ನನ್ನ ಸಿದ್ದರಾಮಯ್ಯನವರು ಭಾಷಣ ಮಾಡೋದು ನೋಡಿದ್ದೀಯಪ್ಪ, ಎಲ್ಲಿ ಚೀತು. wait 1.5 hours till today. ಈ ರಾಜ್ಯದ ಜನ, ನನ್ನ ಸ್ನೇಹಿತರು, ನನ್ನ ಆತ್ಮೀಯರಾದಂಥ ನಾಗೇಂದ್ರ ಅವರು ಕೂತಿದ್ದಾರೆ, ರೈತಾಪಿ ವರ್ಗದ ದೊಡ್ಡ ಮುಖಂಡ. ಇದೇ ಸಿದ್ದರಾಮಯ್ಯನವ್ರಿಗೆ ಇನ್ನು 3 ಗಂಟೆ ಒಳಗಡೆ ಈ ನಾಡಿನ ಜನ ಈ ಬಜೆಟ್ ಅನ್ನ ನೋಡಿ ಚೀತು ಅಂತೇಳಿ ಸದನದಲ್ಲಾಗಿದೆ. ನೀವು ಇಲ್ಲಿ ರಿವೆಂಜ್ ತಗೊಳ್ತಿದ್ದೀರಾ ನೋಡಿ, ಸದನದಲ್ಲಾಗಿದ್ದಕ್ಕೆ ಇಲ್ಲಿ ರಿವೆಂಜ್ ತಗೊಳ್ತೀವಿ. ರಿವೆಂಜ್ ಅಲ್ಲ, ಲಾಸ್ಟ್ ಟೈಮ್ ಸ್ಮಿತಾಜಿ ನಾನು ಹೇಳ್ತು, ಲಾಸ್ಟ್ ಟೈಮ್ 172 ಯೋಜನೆಗಳಿಗೆ ಎಷ್ಟು ಕೋಟಿ ರೂಪಾಯಿ ಇವರು ಇಟ್ಟಿದ್ರು? 172 ಯೋಜನೆಗಳು ಜಾರಿಗೆ ಬಂದಿದೆಯಾ? ರೈತಾಪಿ ವರ್ಗ ಇವತ್ತು ನೀವು ಹೇಳ್ತಾ ಇದ್ದೀರಿ ಏನಂತ, ಇವತ್ತು ಯಾವ್ದಪ್ಪ ಅಂತ ಹೇಳಿದ್ರೆ, ರೈತರಿಗೋಸ್ಕರ ಸಾಲವನ್ನ ನೀವು ಕೊಡ್ಬೇಕಾಗುತ್ತೆ ಅಂತೇಳಿ. ಲಾಸ್ಟ್ ಟೈಮ್ ಏನು ಈ ಸರ್ಕಾರ 2021ರಿಂದ 26ರವರೆಗೆ ನೆನಪಿರ್ಲಿ, 26ರವರೆಗೆ ಭಾಸ್ಕರ್ ರಾವ್ ಸರ್ ಇಲ್ಲಿ ಕೂತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬಿಟ್ಟು ನೀವು ರಿವೆಂಜ್ ಮಾಡ್ತೀರಾ? ದೆಹಲಿಗೆ ಹೋಗಿ 21ರಿಂದ 26ರವರೆಗೆ ಸೆಂಟ್ರಲ್ ಗೌರ್ಮೆಂಟ್ ವಿತ್ತೀಯ ಮಂತ್ರಿಗಳು ಏನು ಅಂದ್ರೆ 29,110 ಕೋಟಿ ರೂಪಾಯಿಗಳನ್ನ 3 ಯೋಜನೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೇನು ಬರಗಾಲ ಬಂದಿದೆ ನಾಗಣ್ಣ ಕೇಳಿಸ್ಕೋ, ಇವತ್ತು ಬರಗಾಲ ಏನು ಬಂದಿದೆ, ಆ ಬರಗಾಲಿಗೆ ಸ್ಪೆಷಲ್ ಫಂಡ್ ಇದು. ಈ ಫಂಡ್ ಅಲ್ಲಿ ಈಗಾಗಲೇ 11,499 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೆ. ಇನ್ನು ಕೊಡಬೇಕಾಗಿರೋದು ಇವ್ರಿಗೆ ಅದು 4,630 ಕೋಟಿ ಬಾಕಿ. ಯಾವ್ದದು ಹೇಳ್ರಿ ಸಿದ್ದರಾಮಯ್ಯನವರೇ? 14,633 ಕೋಟಿ ಯಾವ್ದು ಗೊತ್ತಾ? ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡೋದಿಕ್ಕೆ ತಾಲೂಕ್ ಪಂಚಾಯತಿ ಮಾಡಿ, ಜಿಲ್ಲಾ ಪಂಚಾಯತಿ ಮಾಡಿ ನಾವು ಕೊಡ್ತೀವಿ ಅಂತ ಅದು ಬಾಕಿ ಉಳಿಸ್ಕೊಂಡಿದೆ ಕೇಂದ್ರ ಸರ್ಕಾರ. ಗೂಬೆ ಕೂರಿಸ್ತೀರ ನರೇಂದ್ರ ಮೋದಿ ಅವರ ಮೇಲೆ, ಗೂಬೆ ಕೂರಿಸ್ತೀರ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಹಾಗಾದ್ರೆ ಇವತ್ತು ನೀವು ಹೇಳಿದ್ರಿ ಬೆಳಗಾವಿ ಅಧಿವೇಶನವನ್ನ ಮಾಡಿದ್ರಲ್ಲಪ್ಪ, ಕರ್ನಾಟಕದಿಂದ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಹಾವೇರಿ, ಹುಬ್ಳಿ ಧಾರವಾಡ, ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ
ಪಾಪ ರೀ, ತೊಗರಿ ಬೆಳೆ ನಾಶ ಆಗಿ, ಕೊಬ್ಬರಿ ಬೆಳೆ ನಾಶ ಆಗಿ, ಜೋಳದ ಬೆಳೆ ನಾಶ ಆಗಿ ಕಣ್ಣು ಕಣ್ಣಿಲ್ವಾ ನಿಮ್ ಕಣ್ಣಿಗೆ? ಅಲ್ಲೋಗ್ಬಿಟ್ಟು ಮಾತನಾಡ್ತೀರಾ ಬೆಳಗಾಂ ಅಧಿವೇಶನದಲ್ಲಿ. ಇವತ್ತು ನೋಡಿ ಮೇಡಮ್, ಎಷ್ಟು ಕೆರೆಗೆ ನೀರು ತುಂಬ್ತೀನಿ ಅಂತ ಹೇಳಿದ್ರು, 296 ಕೆರೆಗಳಿಗೆ ನೀರು ತುಂಬಿಸ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯನವರ ಸರ್ಕಾರ ಟಿಲ್ ಟುಡೇ ಕೋಲಾರ ಸಿಬಿ ವ್ಯಾಲಿ ಏನಾಯ್ತು? ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ರೈತಾಪಿವರೆಗೂ ಕೇಳಿದ್ರು, ಸರ್ 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ. ಎಷ್ಟು ಕೋಟಿ? 35,000 ಕೋಟಿ ರೈತರಿಗೆ. ಒಬ್ಬ ರೈತನಿಗೆ ತೋರಿಸಿ ತಾಕತ್ತಿದ್ರೆ 8 ತಿಂಗಳು, ಹೌದಲ್ವಾ? ಅದಕ್ಕೋಸ್ಕರ ನಾನು ಹೇಳಿ ವಿತ್ ರಿಪೋರ್ಟ್ ನನ್ನ ದಾಖಲೆ ಹತ್ರ ಇದು ಮಾತಾಡ್ತಾರೆ. ಸಾಲನೇ ಕೊಡಲ್ಲ, 1 ವರ್ಷ ಹಂಗೆ ಇಟ್ಕೊಂಡು ವಾಟ್ ಯು ಮೀನ್? ನೋಡ್ರಿ, ಮಾತಾಡೋದು ಬೇಕಾಗಿಲ್ಲ. ನನಗೆ ಸರ್ಕಾರ ನೀವು ಬಹಿರಂಗ ಸಭೆಯಲ್ಲಿ ಮಾತಾಡಿ, ಇದು ಒಂದು ಸ್ಟೇಜ್ ಇದು. ಬಜೆಟ್ ಸೆಷನ್ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ. ಸುಮ್ಮನೆ ಭಾಷಣ ಮಾಡ್ತಾರೆ. ಸಾಲ ಕೊಟ್ಟಿಲ್ಲ ರೈತರಿಗೆ, ಯಾರು ಸಾಲ ಕೊಟ್ಟಿಲ್ಲ? ಮಾತಾಡ್ತಾರೆ. ನಾನು ರೆಸ್ಪೆಕ್ಟ್ ಆಗಿ ಸಾಲನೇ ಕೊಟ್ಟಿಲ್ಲ ನೋಡಿ, ರೈತಾಪಿ ವರ್ಗದ ಗೋಳು ಕೇಳೋರಿಲ್ಲ. ಪಂಚ ಯೋಜನೆಗಳು, ಇದು ಯಾವ ಯೋಜನೆಗಳು ಗೊತ್ತಾ? ಇಡೀ ದೇಶದಲ್ಲಿ ಇದು ಒಂದು ಟ್ರೆಂಡ್ ಆಗಿ ಹೋಗಿದೆ. ನಾನು ಆಂಧ್ರದಲ್ಲಿ ನೋಡಿದೆ ಈ ಯೋಜನೆಗಳನ್ನ, 5 ಯೋಜನೆಗಳು. ಎಸ್, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಯೋಜನೆಗಳು ದಟ್ ಇಸ್ ಫಾರ್ ಓನ್ಲಿ ಫಾರ್ ಪ್ಯಾಷನ್. ಗ್ಯಾರಂಟಿ ಯೋಜನೆಗಳಿಂದನೇ ಪಕ್ಷ ನಿರ್ನಾಮ ಆಗುತ್ತೆ. ಅದಕ್ಕೆ ಅಂತ್ಯ ಆಡೋರೆ ಮಿಸ್ಟರ್ ಸಿದ್ದರಾಮಯ್ಯ. ನಿಮ್ಮ ಅಭಿಪ್ರಾಯಕ್ಕೆ ನಮಗೂ ಗೌರವ ಇದೆ. ಇವಾಗ ಒಂದು ಬಾರಿ ಡಾಕ್ಟರ್ ದಿನೇಶ್ ಅವ್ರ ಹತ್ರ ಕೇಳ್ಕೊಂಡು ಆಮೇಲೆ ರಾಮಕೃಷ್ಣ ಸರ್, ಐನೋ ನಿಮ್ಮ ಹತ್ರ ತುಂಬಾ ಇದೆ ವಿಚಾರಗಳು ಅಬ್ಜೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ. ನಿಮ್ಮ ಮೈತ್ರಿ ಪಾರ್ಟ್ನರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ 100% ಇಟ್ಕೊಂಡೇ ಮಾಡಬೇಕು ಅನ್ನೋದು ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಳ್ಬಿಡಿ ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಏನು ಟ್ರೆಡಿಷನಲ್ ಬಡ್ಜೆಟೇ ಮುಂದಕ್ಕೆ ಹೋಗ್ತಾ ಇದೆ ಪ್ರತಿ ಸಲ. ಯಾವುದು ಸರ್ಪ್ಲಸ್ ಬಜೆಟಿಗೆ ಬರ್ತಾ ಇಲ್ಲ. ಬಡ್ಜೆಟ್ ಅಂದರೆ ಆದಾಯನ ವೃದ್ಧಿ ಮಾಡಿ ಬಡ್ಜೆಟ್ ಮಾಡಬೇಕು, ಜನರ ಆದಾಯನ ವೃದ್ಧಿ ಮಾಡಿ ಬಡ್ಜೆಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇವರು ಎಕ್ಸ್ಪೆನ್ಸ್ನ ಜಾಸ್ತಿ ಮಾಡಿ ಸಾಲ ತಗೊಂಡು ಬಡ್ಜೆಟ್ ಮಾಡ್ತಾ ಇದ್ದಾರೆ. ಇದು ಮೊದಲಿಂದ ನಡ್ಕೊ ಬರ್ತಾ ಇದೆ. ಈಗ ನೀವು ದೆಹಲಿಲಿ ನೋಡ್ಬೋದು, ಸರ್ಪ್ಲಸ್ ಬಜೆಟ್ ತಂದರು, ಆದಾಯನ ವೃದ್ಧಿ ಮಾಡಿದ್ರು, ಅದು ಎಂಪ್ಲಾಯ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡಿದ್ರು, ಮತ್ತು ಏನು ಕರಪ್ಷನ್ ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ಆದಾಯ ವೃದ್ಧಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್, ಇವತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ ತೊಗೊಳ್ಳಿ, KDB ಇವೆಲ್ಲ ತೊಗೊಳ್ಳಿ. ಇಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸೈಟ್ ತೊಗೊಂಡು ಒಂದು ಇಂಡಸ್ಟ್ರಿ ಮಾಡೋಕ್ಕಾಗಲ್ಲ. ಅಲ್ಲಿ ಓನ್ಲಿ ಕ್ಯಾಪಿಟಲಿಸ್ಟ್ಗಳು ಮಾತ್ರ ಇನ್ವೆಸ್ಟ್ ಮಾಡಬೇಕು. ಅವರು ರಿಯಲ್ ಎಸ್ಟೇಟ್ ಪರ್ಪಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅವರು 1000 ಎಕರೆ ಇವತ್ತು ಖಾಲಿ ಬಿಟ್ಟಿದ್ದಾರೆ. ಇವತ್ತು ನೀವು ಕಾಮನ್ ಮ್ಯಾನ್ಗೆ ಇಂಡಸ್ಟ್ರಿ ಮಾಡೋಕ್ಕೆ ಕೊಡಲ್ಲ. ಯಾಕಂದರೆ ಅಲ್ಲಿ ಕೂತ್ಕೊಳ್ಳೋ ಅಂಥ ಮಿನಿಸ್ಟ್ರಿಂದ ಹಿಡಿದು ಕೆಳಗಡೆ ಇರೋ P1 ತನಕ ನೀವು ಲಂಚ ಕೊಡಬೇಕು. ಅದು ಮಲ್ಟಿಪಲ್ ವಿಂಡೋ ಮಾಡ್ತಾರೆ. ಈ ಮಲ್ಟಿಪಲ್ ವಿಂಡೋ ಯಾಕೆ ಮಾಡ್ತಾರೆ ಅಂದರೆ, ಎಲ್ಲ ವಿಂಡೋಗೂ ನೀವು ಲಂಚ ಹಾಕ್ಕೊಂಡು ಹೋಗಿ. ಈಗ ಪ್ರತಿ ಹಂತದಲ್ಲಿ ನೀವು ಯಾವುದೇ ಪ್ರೊಕ್ಯೂರ್ಮೆಂಟ್ ತೊಗೊಳ್ಳಿ. ಈಗ ಮೊನ್ನೆ ನೀವು ಯಾವುದು ಇನ್ನೊಂದು ಯಾವುದೋ ಬಂತಲ್ಲ, ಕಿಯೋನಿಕ್ಸ್, ಈ ಎಲ್ಲದರಲ್ಲೂ ನೋಡಿ, ಅಲ್ಲಿ ಒಂದು 20,000 ರೂಪಾಯಿ ವಾಷಿಂಗ್ ಮಿಷಿನ್ಗೆ 2 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಳ್ತಾರೆ. ಅಂದರೆ ನಿಮಗೆ ಹೇಗೆ ಬಡ್ಜೆಟ್ನ ನೀವು ಸಾಧಿಸೋಕ್ಕಾಗುತ್ತೆ, ಹೇಗೆ ಉಳಿಸೋಕ್ಕಾಗುತ್ತೆ? ನೀವು ಕರಪ್ಷನ್ನ ಕಂಟ್ರೋಲ್ ಮಾಡಿ ಆಟೋಮೆಟಿಕಲಿ ನೀವು ಫ್ರೀನೂ ಕೊಟ್ಟು, ಈಗ ನಾವು ದೆಹಲಿಲಿ ಬಸ್ಸು ಫ್ರೀ ಕೊಟ್ಟಿದ್ದೀವಿ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ, ಎಜುಕೇಷನ್ ಕೊಟ್ಟಿದ್ದೀವಿ, ಹೆಲ್ತ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟು ಸರ್ಪ್ಲಸ್ ಬಜೆಟ್ ಹೇಗೆ ಮಾಡ್ತಾ ಇದ್ದೀವಿ? ಬಿಕಾಸ್ ವಿ ಕಂಟ್ರೋಲಿಂಗ್ ಎ ಕರಪ್ಷನ್. ಈವನ್ ನಮ್ಮ ಹತ್ರ ರೆವಿನ್ಯೂ ಡಿಪಾರ್ಟ್ಮೆಂಟು ಇಲ್ಲ ದೆಹಲಿಲಿ. ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಇವ್ರ ಕೈಲೇ ಇದೆ. ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡಿ, ಇವತ್ತು ಬೆಂಗಳೂರಲ್ಲಿ ಸುಮಾರು 27 ಲಕ್ಷ ಸೈಟ್ಗಳು ಇಲ್ಲಿ ಇರ್ರೆಗ್ಯುಲರ್ ಲೇಔಟ್ಸ್ಗಳಾಗಿದೆ. ಈ ಲೇಔಟ್ಸ್ಗಳು ಯಾಕಾಗ್ತದೆ? ಬಿಕಾಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫುಲ್ಲಿ ಕರಪ್ಷನ್. ನೀವು 1 ಎಕರೆ ಕನ್ವರ್ಷನ್ ಮಾಡಬೇಕಂದ್ರೆ 3 ಲಕ್ಷ 4 ಲಕ್ಷ ಡಿಪೆಂಡ್ ಅಪಾನ್ ಏರಿಯಾ. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಡಿ ಲೆಕ್ಕದಲ್ಲಿ ಲಂಚ ತಗೋತಾ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ. ಇವತ್ತು ಅಡಿ ಲೆಕ್ಕದಲ್ಲಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇವತ್ತು 16,000ಕ್ಕಿಂತ ಹೆಚ್ಚು ಫೈಲು ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಇದೆ? ಆ ಪೆಂಡಿಂಗ್ ಫೈಲ್ಗಳು ಪಾಸ್ ಆಗಿಬಿಟ್ರೆ ರೆವಿನ್ಯೂ ಬಂದ್ಬಿಡುತ್ತೆ ಸರ್ಕಾರಕ್ಕೆ. ಇವ್ರು ಲಂಚ ಕೊಡೋಕ್ಕಾಗ್ತಾ ಇಲ್ಲ ಜನಕ್ಕೆ ಅಷ್ಟನ್ನು. ಇವ್ರು ಲಂಚನ ರೆಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವರು ಎಲೆಕ್ಷನ್ಗೆ ಅಷ್ಟು ಅಮೌಂಟ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. 2,000 ಕೋಟಿ, 3,000 ಕೋಟಿ, 4,000 ಕೋಟಿ, 10,000 ಕೋಟಿ ತನಕ ಎಲೆಕ್ಷನ್ಗೆ ಹಣ ಹಾಕ್ತಾರೆ.
ಆ ಹಣನ ಇವರು 2,000 ಕೋಟಿ ಹಾಕಿದ್ದೀನ 20,000 ಕೋಟಿನೋ 30,000 ಕೋಟಿನೋ ವಾಪಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ, ಜನರ ಆರ್ಥಿಕತೆ ಮುಂದಕ್ಕೆ ಹೋಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಣ್ಣ ಇಂಡಸ್ಟ್ರಿ ಮಾಡೋದಕ್ಕೂ ಅವನು ಬೇಡಪ್ಪ ಈ ವ್ಯವಸ್ಥೆಯಲ್ಲಿ. ರತನ್ ಟಾಟಾನೇ ಹೇಳಿದ್ರು, ಈ ದೇಶದಲ್ಲಿ 10 ರೂಪಾಯಿ ಫೀಸ್ ಇರೋದಕ್ಕೆ 10 ಲಕ್ಷ ನಾವು ಲಂಚ ಕೊಡಬೇಕು. ಇವಾಗ ನಾನೇ ಹೇಳ್ಬಿಡ್ತೀನಿ ನಿಮ್ಗೆ, ಹೇಳ್ತೀನಿ, ಸಿಂಪಲ್ ಹೇಳ್ತೀನಿ ನಿಮ್ಗೆ. ನಾನು ಒಂದು ಸಣ್ಣ ಎಂಟರ್ಪ್ರೈನರ್ಸ್ ನಡೆಸ್ತಾ ಇದ್ದೆ. ಒಂದು ವ್ಯಾಟ್ ಇದ್ದಾಗ ಅದೇ ಜುಡಿಸೆಕ್ಷನ್ ಅಲ್ಲಿ ನೀವು ಬರೀ ಚೇಂಜ್ ಆಫ್ ಅಡ್ರೆಸ್ಗೆ 1 ರೂಪಾಯಿ ಫೀಸ್ ಇಲ್ಲ, ಬಟ್ ನೀವು ಅಲ್ಲಿ 5,000 ರಿಂದ 10,000 ರೂಪಾಯಿ ಲಂಚ ಕಟ್ಟಬೇಕಾಗತ್ತೆ. ನೀವು ಕೊಟ್ಟರೆ ಎಜುಕೇಟೆಡ್ ಆಗಿ ಇಲ್ಲ, ಕೊಟ್ಟಿಲ್ಲ. ಅವಾಗ ಕೊಟ್ಟಿಲ್ಲ ಅಂದಾಗ ಏನ್ ಮಾಡ್ತಾರೆ ಅಂದ್ರೆ, ನಮ್ದು ಯಾವ್ದೋ ಒಂದು ತೆಗೆದ್ಬಿಟ್ಟು ಏನಂತಾರೆ ಅಂದ್ರೆ, ಕೇಳಿ ಏನಂತಾರೆ ಅಂದ್ರೆ, ನಮ್ಗೆ ಒಂದು 2 ಲಕ್ಷ ಕೋಟಿ ಆದಾಯ ಬರುತ್ತೆ, 1 ಲಕ್ಷ ಕೋಟಿ ಸಾಲ. ಇವರು ಕರೆಕ್ಟ್ ಆಗಿ ವ್ಯವಸ್ಥೆ ಇಂಪ್ಲಿಮೆಂಟ್ ಮಾಡಿದ್ರೆ 4 ಲಕ್ಷ ಕೋಟಿ ಆದಾಯ. ಭ್ರಷ್ಟಾಚಾರ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಏನು ಗೊತ್ತಾ, ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರವನ್ನು ನಿಲ್ಲಿಸಕ್ಕಂತ ಆಗೋದಿಲ್ಲ. ಕಡಿಮೆ ಮಾಡಬಹುದು ಹೆಂಗೆ ಅಂತಂದ್ರೆ, ಪಾರದರ್ಶಕತೆಯಿಂದ ಕಡಿಮೆ ಮಾಡಬಹುದು. ಈ ಡಿಜಿಟಲ್ ಯುಗದಲ್ಲಿರುವಂಥ ಒಂದು ದೊಡ್ಡ ಅವಕಾಶವೇ ಅದನ್ನು ಕಡಿಮೆ ಮಾಡುವಂಥದ್ದು. ಹಾಗಂತ ನಾನು ಇದನ್ನು ಪಕ್ಷಾತೀತವಾಗಿ ಹೇಳುವಂಥದ್ದು. ಈ ಭ್ರಷ್ಟಾಚಾರದ ವಿಚಾರವನ್ನು ಕಾಂಗ್ರೆಸ್ಸೋ BJPಯೋ JDS ಅಂತ ಅಲ್ಲ. ಈಗ ನಮಗಿರುವಂಥ ಆಧುನಿಕ ಜಗತ್ತಿನ ಅವಕಾಶದಲ್ಲಿ ಡಿಜಿಟಲೈಸೇಷನ್ ಮುಖಾಂತರ ಮಾತ್ರವೇ ಅದನ್ನು ಕಡಿಮೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಈಗ ನೀವು ಹೇಳಿದ್ರಲ್ವಾ 10,000 ಕೊಡಬೇಕಾಗಿತ್ತು ಅಂತೇಳಿ, ನಿಮಗೆ ಡೈರೆಕ್ಟಾಗಿ ಡಿಜಿಟಲ್ ಮುಖಾಂತರ ನೀವು ಅದನ್ನು ಮಾಡಬಹುದಾಗಿದ್ದರೆ 1 ರೂಪಾಯಿ ಕೂಡ ಖರ್ಚು ಮಾಡದೆ ನಿಮಗೆ ಅವಕಾಶ ಇತ್ತು. ಡಿಜಿಟಲೈಸೇಷನ್ ಏನಾಗಿದೆ ಅಂದ್ರೆ, ಇಟ್ಸ್ ಓನ್ಲಿ ಫಾರ್ ನಿಮ್ಮ ಇದಕ್ಕೆ ಯಾವುದು ನಿಮ್ಮಿಂದ ಟ್ಯಾಕ್ಸ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಕಟ್ತಿರಲ್ಲ, ಅದು 24 ಗಂಟೆ 365 × 24 ಅವರ್ಸ್ ವರ್ಕ್ ಆಗುತ್ತೆ ಸರ್ವರ್. ನಿಮ್ಗೆ ಯಾವ್ದು ಸೇವೆ ಬೇಕಾಗುತ್ತೆ ಅದು ಸರ್ವರ್ ವರ್ಕ್ ಆಗಲ್ಲ. ನೀವು ಆಫೀಸ್ ಗಲ್ಲಿ ಬೇಕು, ಸೀಲ್ ಬೇಕು, ಅದಕ್ಕೆ ಸೀಲ್ ಇರುತ್ತೆ. ಇನ್ನು ಉಳಿದೋದಕ್ಕೆ ಸೀಲ್ ಇರಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಸೀಲ್ ಇರಲ್ಲ. ಇದನ್ನ ನೀವು ನೋಡಿ, ಇದಕ್ಕೆ ಸೀಲ್ ಇರಲ್ಲ, ಮತ್ತೆ ಸ್ಮಾರ್ಟ್ ವೆರಿಫಿಕೇಶನ್ ಇರಲ್ಲ. ನೀವು ಯಾವ್ದನ್ನಾದ್ರೂ ಕಟ್ಟಬೇಕು, ದುಡ್ಡು ಕಟ್ಟಬೇಕು ಅನ್ನೋದ್ರೆ ನಿಮ್ಗೆ 50 ಮೆಸೇಜ್ ಬರ್ತಾ ಇರುತ್ತೆ. ನಿಮಗೆ ಮಾಹಿತಿ ಕೊಡುವಂಥದ್ದು ಯಾವ್ದು ಬಂದಿರೋದಿಲ್ಲ. ಫ್ಯೂ ಸೆಕೆಂಡ್ಸ್. ಮೊನ್ನೆ ಚೀಫ್ ಜಸ್ಟಿಸ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, BDAನ್ನ ಆರ್ಡಿನೆನ್ಸ್ ಮೂಲಕ ನೀವು ರದ್ದು ಮಾಡಿ ಅಂತ. ಆಮೇಲೆ ಹೇಳಿದ್ದಾರೆ, ಇದು ಗುಪ್ತವಾಗಿ ಸೀಕ್ರೆಟ್ ಆಗಿ ನೀವು ಅಲ್ಲಿ ಹೋಗಿ ಬೆಳಿಗ್ಗೆ ಒಂದೊಂದು 3 ಅವರ್ಸ್ ಕೊಟ್ಟಿದ್ದಾರೆ, 3 ಸ್ಟೇಜಸ್ ಆಫ್ ಕರಪ್ಷನ್. ಸೊ ಅಂದ್ರೆ ಏನಾಯ್ತು, ನಮ್ಮ ಎದುರಿಗೆ ಇದು ನಡೀತಾ ಇದೆ. ಹೈಕೋರ್ಟ್ ಚೀಫ್ ಜಸ್ಟಿಸ್ ಇರಲಿ, ಅವ್ರು ಹೇಳಿದಾಗ ನಮ್ಮ ಎದುರಿಗೆ ಇದು ನಡೀತಾ ಇದೆ. ಸೊ ಈ ವಾಸ್ತವತೆಯನ್ನು ಜಯಪ್ರಕಾಶ್ ಹೇಳಿದ ಹಾಗೆ ಯಾವುದೇ ಒಂದು ಬಜೆಟ್ ನಲ್ಲಿ ನಾವು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ.